ನೋಡ್ರಿ ಇಂಥ ರೋಡ್ ಐತಿ, ತಿಂಡಿ ರೋಡ್ ಐತಿ. ಇಂಥ ರೋಡ್ದಾಗ ಬರ್ರಿ ತೋರಿಸಿ ನಿಮ್ಮ ಪೌರುಷವನ್ನು. ಗೈಸ್ ಗುಡ್ ಮಾರ್ನಿಂಗ್, ರೆಡಿ ಫಾರ್ ನ್ಯೂ ಅಡ್ವೆಂಚರ್. ಇವತ್ತು ನಾವೊಂದು ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೊಂಟಿವಿ. ಆ ಬೆಟ್ಟದ ಹೆಸರು ಗವಿ ಬೆಟ್ಟ ಅಂತ. ಈ ಸಲ ಫುಲ್ ಫ್ಯಾಮಿಲಿ ಜೊತೆ ಬಂದೀವಿ. ಸೊ ಅವರಿಗೆಲ್ಲ ಹಿಂದ್ಬಿಟ್ಟು ನಾವು ಸ್ವಲ್ಪ ಮುಂದೆ ಹುಡ್ಕೋದು ಬಂದೀನಿ ವಿಡಿಯೋ ಮಾಡೋ ಸಂಬಂಧ. ರೋಡ್ ನೋಡ್ಬೋದು ನೀವು ಹೆಂಗೈತಿ. ಸೊ ಇಂಥ ಒಂದು ರೋಡ್, ಇದಕ್ಕಿಂತ ಖರಾಬ್ ಇದ್ದಿದ್ದು ರೋಡ್ ಐತಿ, ನಿಮ್ಗೆ ತೋರಿಸ್ತೀನಿ ವಿಡಿಯೋದಾಗ. ಅಂಥ ರೋಡ್ದಾಗ ಐದರ್ 4x4 ಆರ್ ಎಲ್ಸ್ ಚಲೋ ಎಕ್ಸ್ಪಲ್ಸ್ ಹಿಮಾಲಯನ ಬಿಟ್ಟರೆ ತಿಂಡಿದ್ದವರು ಸ್ಪ್ಲೆಂಡರ್ ಪ್ಯಾಷನ್ ಪ್ರೋ ಶೈನಿಗೆ ತೊಗೊಂಬರ್ತಾರೋ ಇಲ್ಲನಲ್ಲ. ಸೊ ಅಂಥವು ಅಷ್ಟೇ ಅಡ್ಡಾಡ್ತಾವೆ ಇಲ್ಲಿ. ಬಿಟ್ರೆ ನಾವು ಯಾವ್ರೆ ನಮ್ಮ ಸಾದಾ ಕಾರ್ ತೊಗೊಂಬರ್ತೀವಿ ಅಂದ್ರೆ 10-12 ಆಕೈತಿ ಕಾರ್ ಅಲ್ಲೇ ಸೈಡಿಗೆ ಹಚ್ಚಿ ಹೋಗ್ಬೇಕಾಗೈತಿ. ವಾಪಸ್ ಮನೆಗೆ ತರೋದು ಆಗಂಗಿಲ್ಲ. ಅಂಥ ಒಂದು ರೋಡ್ ಒಳಗೆ ಇವತ್ತು ನಾವು ಟ್ರೆಕ್ಕಿಂಗ್ ಹೊಂಟೀವಿ. ಸುತ್ತಮುತ್ತನೂ ಕಾಫಿ ತೋಟ. ಆ್ಯಂಡ್ ಫ್ಯಾಮ್ಲಿ ಜೊತೆ ಬಂದಿದ್ದಕ್ಕೆ ಸ್ವಲ್ಪ ಮಾತು ಕಮ್ಮಿ ಮಾಡಿ ಅವ್ರ ಜೊತೆ ವೈಬಿಂಗ್ ಜಾಸ್ತಿ ಮಾಡತ್ತೀನಿ. ಬಟ್ ಅಂದರೂ ಈ ಎಕ್ಸ್ಪೀರಿಯೆನ್ಸ್ ನಿಮ್ದು ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ, ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಬಂದೇವಿ. ಟೋಟಲ್ ದ ಟ್ರೆಕ್ ಈಸ್ ಆಫ್ 5 ಕಿಲೋಮೀಟರ್ಸ್. ಸೊ ಹಿಂದೆ ಗಾಡಿಗಳು ಬರ್ತಾವೆ, ಗಾಡಿಗಳು ತೋರಿಸ್ತೀನಿ ನಿಮ್ಗೆ. ಯಾರೋ ಸ್ಪ್ಲೆಂಡರ್ ತೊಗೊಂಬಂದು ಹರಸಾಹಸ ಮಾಡತ್ತಾರೋ, 1-2 ಸಲ ಬಿದ್ದಾರು, ಮತ್ತೆ ಹೇಳ್ತಾರೋ, ಮತ್ತೆ ಹೊಡಿತಾರೋ. ಅದೇ ಮಜಾ ರೀ ಆ್ಯಕ್ಚುಲಿ. ಸುಮ್ಮನೆ ಸೇಫಾಗಿ ಹೋಗಿ ಸೇಫಾಗಿ ಬಂದರೆ ಚೆನ್ನಾಗಿರಲ್ಲ. ಬಿಟ್ಟರೆ ನಮ್ಮಂಗೆ ನಡ್ಕೋತ ಬರಬೇಕು. ಮೋಸ್ಟ್ ಸೇಫೆಸ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಎವರ್. ಬಂದ್ರಿ ಗಾಡಿಗಳು. ಎಸ್, ಅಬೌಟ್ ಟಾಪ್, ಗೋಯಿಂಗ್ ಟು ದ ಟಾಪ್ ಆ್ಯಂಡ್ ವ್ಯೂ ಪಾಯಿಂಟ್ ನೋಡೋದು ಅಷ್ಟೇ ಅಲ್ಲ, ಬಟ್ ಸೈಡ್ ಬೈ ಸೈಡ್ ಸ್ವಲ್ಪ ಹಿಂಗೆ ಹೋದೆವು ಅಂದ್ರೆ ಕಾಫಿ ಎಸ್ಟೇಟ್ ಜೊತೆ ನಮ್ಗೆ ಸೈಡ್ ನಮ್ಗೆ ಇಲ್ಲೊಂದು ರಿಸರ್ವಾಯರ್ ಟೈಪ್ ನದಿನೂ ನೋಡೋಕೆ ಸಿಗ್ತೈತಿ. ಸೊ ಚೆನ್ನಾಗೈತೆ ರೀ ಟೋಟಲಿ. ಅದಕ್ಕೆ ನಾವು ಓಡ್ಕೋತ ಮುಂದೆ ಬಂದೀನಿ. ಇವೆಲ್ಲ ನೋಡಿ ನಿಮಗೆಲ್ಲ ವೀಡಿಯೋದಾಗ ತೋರಿಸ್ಬೇಕಂತ. ನೋಡಿರಿ ರೋಡ್ ಹೆಂಗೈತಿ ವ್ಯೂ. ಒಂದು ಸಲ ಕಾಲು ಜರದ್ ಬಿದ್ದೆ ಏನಾಗಿ ನಾನೇ ವೀಡಿಯೋ ಮಾಡೋಕ್ಕೆ ಹೋಗಿ. ಸೊ ನೋಡಿರಿ ಹೆಂಗೈತಿ. ಇಟ್ಸ್ ಟೂ ಗುಡ್ ಟು ಬಿ ಫೆಲ್ಟ್. ವಾವ್, ಅಮೇಝಿಂಗ್ ಗೈಸ್, ಅಮೇಝಿಂಗ್. ನೋಡ್ರಪ್ಪ, ನೋಡಿ. ಸೊ ನಾ ಮೊದಲೇ ನಮ್ಮ ಅಕ್ಕ ಹೇಳ್ಬಿಟ್ಟಿದ್ದೆ, ನನಗೆ ಜನ ಇಲ್ಲದೇ ಇರೋ ಜಾಗದಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ರಿ, ಒಟ್ಟು ಜನ ಕಡಿಮೆ ಇರಬೇಕು ಅಂಥ ಜಾಗಕ್ಕೆ ಹೋಗೋಣ ಅಂತ. ರಿಯಲಿ ಬ್ರೆತ್ ಟೇಕಿಂಗ್. ನಿನ್ನೆ ದೇವ್ರ ಮನೆ ಹೋಗಿದ್ವಿ. ಅದು ಸಿಂಪಲ್ ಟ್ರೆಕ್ ಇತ್ತು, ಬಟ್ ಅಲ್ಲಿ ಮ್ಯಾಲೆ ವ್ಯೂ ಚೆನ್ನಾಗಿತ್ತು. ಇದು ದ ವೇನೇ ಚೆನ್ನಾಗೈತಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡೆಸ್ಟಿನೇಷನ್, ಬಟ್ ಈ ಜರ್ನಿ ಕೂಡ ಅಷ್ಟೇ ಮನಸ್ಸಿಗೆ ಖುಷಿ ಕೊಡೋಂಥ ಎಕ್ಸ್ಪೀರಿಯನ್ಸ್ ಜರ್ನಿ ಇದಾಗೈತೆ. ಸೊ ಬರ್ರಿ ಹೋಗೋಣ ಅಂತ ಮುಂದೆ. ಲೆಫ್ಟ್ ಅವಾಗ ಹೇಳಿದ್ರೆ ಎಲ್ಲ ಮಾಡ್ತಿದ್ದೆ, ನಾ ಗಾಡಿ ಹುಡುಕಿಂದೆ ಕೇಳಿಲ್ಲ. ನೋಡ್ರಿ ಗೈಸ್, ನಾ ಹೇಳಿದೆ ನಿಮ್ಗೆ ದೊಡ್ಡ ಥಾರ್ ಸುದ್ದಿ ಅಂಜಿ ಹೊಳ್ಳಿ ಅಲ್ಲಿ ಪಾರ್ಕ್ ಮಾಡಿ ಹೊಂಟ್ರೆ ಬ್ಯಾಡ ಅಂತ. ಸೊ ಅಂಥ ರೂಟ್ ಒಳಗೆ ಇವತ್ತು ಟ್ರೆಕ್ಕಿಂಗ್ ಮಾಡತ್ತೀವಿ. ಹಾಂ, ನಿಮ್ದು ಯಾವಣ್ಣ? ನಮ್ದು ಬಿಜಾಪುರ ಅಣ್ಣ. ನಿಮ್ದಣ್ಣ? ನಮ್ದು ಅಲ್ಲಿ ಬಿಜಾಪುರ ಅಣ್ಣ. ಗಣೇಶ್ ನಗರ. ಎಲ್ಲರೂ ಅಲ್ಲಿ, ಎಲ್ಲರೂ ಬಿಜಾಪುರ. ನಾವು ಅಲ್ಲಿ ನಮ್ದು ಗೊತ್ತೇನು ಜಲ್ಲಗರ್ ಅಲ್ಲಿ. ಇದನ್ನ ಗಣೇಶರ ಬಾಜು ಅಣ್ಣ. ನಮಸ್ಕಾರ. ಇಲ್ಲಿ ಮಡಿಕೇರಿ ಬಂದಿದ್ದೆ ನಾವು. ಇಲ್ಲಿ ಇದನ್ನ ಇಲ್ಲ ಮನಾರ್ಶೇಖರ ಇವರು ಬಿಜಾಪುರದವ್ರು ಅಂತ. ನಮಗೂ ಬಿಜಾಪುರದವ್ರು ಅಂತ ಕೇಳಿಸ ಇದನ್ನ ಭಾಳ ಖುಷಿ ಯಾಕಂದ್ರೆ ನಮ್ಮ ಸೈಡ್ದವ್ರ ಕಡೆ ಇಟ್ಟು 500-600 ಕಿಲೋಮೀಟರ್ ಇದನ್ನ ಹೋದಾಗ ಶಿಖರ ನಿಜ ಖುಷಿ ಅಣ್ಣ. ಎಲ್ಲರೂ ಇವ್ರು ಅಡಿಗೆ ಶೇರ್ ಮಾಡಿ, ಇದನ್ನ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಅಣ್ಣ. ಅಣ್ಣ ಹೆಂಗೆ ಯಾವ ತೊಗೊಂಡ್ರಿ ಗಾಡಿ? ಒಂದು ಎಕ್ಸ್ಪ್ರೆಸ್ ತೊಗೊಂಬಂದೆ ಅಣ್ಣ. ಅಣ್ಣ ಮತ್ತು 2 NS, ಅಣ್ಣ ಒಂದು MT-4. ಇದನ್ನ ಹೆಂಗೈತೆ ಅಣ್ಣ ಎಕ್ಸ್ಪೀರಿಯನ್ಸ್ ಅಂತೂ ನಾನು ಫಾರಿಗೆ ಟ್ರಾವೆಲ್ ಆ ಮೆಮರಿ ಅಣ್ಣ. ಇದು ಗಾಡಿ ಅಂದ್ರೆ ಆಫ್ ರೋಡಿಂಗ್ ಪರ್ಪಸ್ ಅಂತ ಮಸ್ತ್ ಇದೆ ಗಾಡಿ. ಹಾಂ ಹೌದು. ಇವ್ರು ಸಬ್ಸ್ಕ್ರೈಬರ್ಸ್ ಒಳಗೆ ನೀವು ಯಾರು ಇದನ್ನು ಆಫ್ ರೋಡಿಂಗ್ ಇದನ್ನು ತೊಗೋಬೇಕಂದ್ರೆ ಎಕ್ಸ್ಪ್ರೆಸ್ 200 ಅಥವಾ 200 ಇದನ್ನು 4 ಚಾಯ್ಸ್ ಮಾಡಿ. ಲೋ ಬಜೆಟ್ ಒಳಗೆ ಹೈ ಪರ್ಫಾರ್ಮೆನ್ಸ್ ಬೇಕು. ಎಕ್ಸ್ಪ್ರೆಸ್ 200 4 Pro ಚಲೋ ಐತಣ್ಣ. ಅದು ಆ ಡಿಗ್ರೀಸ್ ಏನೋ ಇದನ್ನು 3 ಸುಮ್ಮನೆ ಗಾಡಿ ಮಾಡಿ. ಹಾಂ, ಪೂರ 3 ತೊಗೊಂಡು ಗಾಡಿ ಮಾಡಿ ಸರ್. ಹಾಂ, ನೆಕ್ಸ್ಟ್
ಈಗ ಆ ಕಡೆ ನಾ ಬರ್ತೀವಿ ನಾವು ಒಂದು 5 ನಿಮಿಷ ಗಾಡಿ ಹಾಂ ಗಾಡಿ ಏನು ಹಾಕೈತಿಲ್ಲ ಚಾಲೋ ಹಾಕೈತಿ ಇದು ಮಾಡ್ಲತ್ತಾರ ಒಂದು ಹಾಂ ಸ್ಟ್ರೇಟ್ ಹೋಗೋಣ ಸ್ಟೇಡಿಯಂ ಇಲ್ಲ ಈ ಕಡೆ ಅಣ್ಣ ಅಲ್ಲಿ ಸ್ಟ್ರೇಟ್ ಅಣ್ಣ ನಿಮ್ಮ ಹೆಸರು ಪ್ರದೀಪ್ ಅಂಗಡಿ ಅಂತ. ಖುಷಿ ಆಯ್ತಣ್ಣ ನಿಮ್ಮ ಜೊತೆ ಸಿಕ್ಕಿ ಥ್ಯಾಂಕ್ ಯು ಅಲ್ಲಿ ಮ್ಯಾಲೆ ಹೋಗೋಣ ಸಿಗೋಣ ತಮ್ಮ ಸರಿ ಅಲ್ಲಿ ಮುಂದೆ ಹೊಂಟ್ರಲ್ಲ ನನ್ನ ಫ್ಯಾಮಿಲಿ ಸರಿ ಸರಿ ಓಕೆ ಅಣ್ಣ ಬಾಯ್ ನೋಡ್ರು ರೋಡ್ ನೋಡ್ರು ಏನು ಖರಾಬ್ ಆಗೈತೆ ರೋಡ್ ಇದು ನೋಡ್ರಿ ಇಲ್ಲಿ ಯಾರೋ ಒಬ್ಬರು ತಿಂಡಿ ಮುಗಿದೋಗಿ ಗಾಡಿಲೇ ಸೈಡಿಗೆ ಹಚ್ಚೋಗ್ಯಾರು ಹಿಂಗೆ ರೋಡ್ ಒಳಗೆ ನಿಮ್ಮ ಗಾಡಿಗಳು ಸಿಗ್ತಾವೆ ರಸ ಮಾಡಕ್ಕೆ ಹೋಗಿರ್ತಾರೆ ಕೆಲವೊಬ್ರು ಇರಲಿ ಪರವಾಗಿಲ್ಲ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಏನೋ ಹೇಳ್ತಾರೋ ಅದೂ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಮೆಕ್ಯಾನಿಕಲ್ ರೀಸನ್ಸ್ ಗಾಡಿ ಫುಲ್ ಅಲ್ಲೇ ಯಪ್ಪ ನೋಡ್ರು ಆ್ಯಂಡ್ ನೀವು ನನ್ನ ಸಾಹಸ ಮೆಚ್ಚಬೇಕು ಆ್ಯಕ್ಚುಲಿ ಇಂಥ ಒಂದು ಟಫ್ ರೋಡೊಳಗೂ ನಿಮಗೆ ತೋರಿಸೋ ಸಂಬಂಧ ವಿಡಿಯೋ ಮಾಡತ್ತೀನಿ ಒಂದು ಕೈಯೊಳಗೆ ಕ್ಯಾಮ್ರಾ ಹಿಡ್ಕೊಂಡು ವಿದೌಟ್ ಎನಿ ಸಪೋರ್ಟ್ ಹತ್ತಾತೀನಿ ಓ ಕೈಕಾಲು ನೆಟ್ಟಿಗಿದ್ರೆ ಏನೋ ಹೇಳ್ಬೇಕಾದ್ರೆ ವಿಡಿಯೋ ಮಾಡ್ಬೋದು ಏನಂತಾರಕ್ಕ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಕಾರ್ ಇಟ್ಸ್ ಅಬೌಟ್ ದ ಡ್ರೈವರ್ ಒಳಗೆ ಮೇನ್ ತಿಂಡಿರ್ಬೇಕು ಕಾರ್ ಒಳಗೆ ತಿಂಡಿದ್ರೆ ಅಟ್ಟೆ ಕೆಲಸ ಆಗಲ್ಲ ಎಂಥದ್ದು ಭಾರಿ ಕಸು ಇದ್ದಿದ್ದು ಕಾರು ಕಾರ್ದವ್ನ ಕೈ ಕೊಟ್ರೆ ಅವ ಹಂಗೆ ಅಲ್ಲಿ ಹೋಗಿ ಹಂಗೆ ಪಾರ್ಕ್ ಮಾಡಿ ಹೋಗ್ಬಿಡ್ತಾನೆ ಹಿಂದೆ ಒಳ್ಳೆ ವಾಪಸ್ ಅದೇ ಡ್ರೈವರ್ ಒಳಗೆ ಮೇನ್ ಇತ್ತಂದ್ರೆ ಕಸು ಹಿ ವಿಲ್ ಟ್ಯಾಕಲ್ ಎನಿ ಆಬ್ಸ್ಟಕಲ್ಸ್ ಎನಿ ಟಫ್ ರೂಟ್ಸ್ ಸೊ ಅದಕ್ಕೆ ಇಲ್ಲಿರ್ಬೇಕು ಮೇನ್ ಪವರ್ ಏನು ಕಾರ್ ಒಳಗೆ ನಾವು ಯೂಸ್ ಮಾಡೋ ಮಟೀರಿಯಲ್ ಒಳಗಲ್ಲ ಅರ್ಥ ಆಯ್ತಾ ಲೈಫ್ ಲೆಸನ್ ಇದು ಕೇಳಿರಿ ನನ್ನ ಬ್ಲಾಗ್ ಒಳಗೆ ನಿಮ್ಗೆ ಇಂಥ ಒಳ್ಳೊಳ್ಳೆ ಲೈಫ್ ಲೆಸನ್ ಒಳ್ಳೊಳ್ಳೆ ನೀತಿ ಪಾಠಗಳು ಸಿಗ್ತಾವೆ ಸೊ ನೆವರ್ ಮಿಸ್ ಮೈ ವ್ಲಾಗ್ಸ್ ಸಬ್ಸ್ಕ್ರೈಬ್ ನೋಡ್ರ ಫುಲ್ಲು ಮಸುಕು ನನಗೆ ಗೊತ್ತಿಲ್ಲ ಸ್ವರ್ಗ ಹೆಂಗಿರ್ತೈತಿ ಬಟ್ ಐ ಫೀಲ್ ದಟ್ ವೆನೆವರ್ ಐ ರೀಚ್ ಟು ಮೌಂಟೇನ್ ಟಾಪ್ ಅಲ್ಲಿರ್ತಕ್ಕಂಥ ಒಂದು ಪ್ಯೂರ್ ಗಾಳಿ ಮುಗುಲು ಏನು ನಮ್ಮ ಕೈಗೆ ಹತ್ತುವಂಥ ಮುಗುಲು ಈ ಒಂದು ಮಂಜು ಇದೆಲ್ಲ ನೋಡ್ತಾ ಇದ್ರೆ ಐ ಫೀಲ್ ಲೈಕ್ ದಿಸ್ ಈಸ್ ಆ್ಯಕ್ಚುಯಲ್ ಸ್ವರ್ಗ ಫಾರ್ ಮೀ ಐ ಡೋಂಟ್ ನೋ ಅಬೌಟ್ ಅದರ್ಸ್ ನೋಡ್ರಿ ಏನೂ ಕಾಣಲ್ಲ ಮುಂದೆ ಬರ್ಲೇ